ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಒನ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಿ ಅಂತ ಅಂದ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತು ನಾವು ನಾನ್ ವೆಜ್ ರೆಸಿಪಿಯನ್ನು ನೋಡೋಣ. ಅದು ಯಾವುದಪ್ಪ ಅಂದರೆ ಇದು ಚಿಕನ್ ಲಿವರ್ ಮತ್ತು ಇದು ಚಿಕನ್ ಹಾರ್ಟ್. ಇವೆರಡನ್ನು ಯೂಸ್ ಮಾಡಿಕೊಂಡು ಸಾಂಬಾರು ಯಾವ ರೀತಿ ಮಾಡೋದು ಅಂತ ನೋಡೋಣ. ಬನ್ನಿ ಫ್ರೆಂಡ್ಸ್. ನೋಡಿ, ಮೊದಲು ಇದನ್ನು ಕ್ಲೀನಾಗಿ ವಾಶ್ ಮಾಡ್ಕೊಂಡವ್ರೆ ಮತ್ತು ಇದನ್ನು ಸ್ವಲ್ಪ ನೀರಾಗಿ ಹಾಕಿ ಕ್ಲೀನಾಗಿ ತೊಳ್ಕೊಂಡವ್ರೆ. ಇಲ್ಲಿ 1 kgಯಷ್ಟು ಚಿಕನ್ ಲಿವರ್ ಐತೆ. ಇದಕ್ಕೆ ಮಸಾಲೆ ಯಾವ ರೀತಿ ರುಬ್ಕೊಳ್ಳೋದು ಅಂತ ನೋಡೋಣ. ಇಲ್ಲಿ ನಾನು 1 ಟೇಬಲ್ ಸ್ಪೂನ್ ಅಷ್ಟು ಹಸಿ ಕೊಬ್ಬರಿ ಹಾಕ್ತಾ ಇದ್ದೀನಿ. ನಂತರ ಅರ್ಧ ಈರುಳ್ಳಿ ಮತ್ತು ಸ್ವಲ್ಪ ಶುಂಠಿ ಮತ್ತು 1 ಗಡ್ಡೆ ಬೆಳ್ಳುಳ್ಳಿ, 1/4 ಟೀ ಸ್ಪೂನ್ ಅಷ್ಟು ಗಸಗಸೆ, 1/4 ಟೀ ಸ್ಪೂನ್ ಅಷ್ಟು ಪೆಪ್ಪರ್ ಅಂದರೆ ಕಾಳು ಮೆಣಸು, ನಂತರ ಚಕ್ಕೆ, ಸ್ವಲ್ಪ ಲವಂಗ 4 ತಗೊಂಡಿದ್ದೀನಿ. ಇವೆಲ್ಲ ಮೊದಲು ಇದಕ್ಕೆ ಹಾಕೋಣ. ಶುಂಠಿ ಸ್ವಲ್ಪ ಜಜ್ಕೊಂಡು ಹಾಕ್ಕೊಂಡಿದ್ದೀನಿ. ನಂತರ ಇವೆಲ್ಲ ಹಾಕಿದ್ರಕ್ಕೆ ಹಾಕೋಣ. ಇವೆಲ್ಲ 1 ರೌಂಡ್ ಮಿಕ್ಸಿ ಮಾಡೋಣ. ನೋಡಿ, ಸಾಕು. ಇವಾಗ ಇದಕ್ಕೆ ಇಲ್ಲಿ ಅರ್ಧ kg ದೊಡ್ಡ ಟೇಬಲ್ ಸ್ಪೂನಾಗ 1 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರ್ ಹಾಕ್ತೀವಿ. ಇಲ್ಲಿ 1 kg ಐತಲ್ಲ, ಅದಕ್ಕೆ 2 ಟೇಬಲ್ ಸ್ಪೂನ್ ಅಷ್ಟು ಧನಿಯಾ ಪೌಡರನ್ನು ಹಾಕೋಣ. ನಂತರ 1 kg ಚಿಕ್ಕ ಸ್ಪೂನಾಗ 1 ಟೇಬಲ್ ಸ್ಪೂನ್ ಅಷ್ಟು ಖಾರದ ಪುಡಿ ಹಾಕ್ತೀವಿ. ನಂತರ ಸ್ವಲ್ಪ ಅರಿಶಿನ ಪುಡಿ ಹಾಕೋಣ. ಇವಾಗ ಇದಕ್ಕೆ ಸ್ವಲ್ಪ ನೀರನ್ನು ಹಾಕೊಳ್ಳೋಣ. ನುಣ್ಣಗೆ ರುಬ್ಕೊಳ್ಳೋಣ. ನೋಡಿ, ಇವಾಗ ಇದನ್ನು ಕುಕ್ಕರ್ಗೆ ಹಾಕೋದು ಬೇಡ, ಇದನ್ನು ಸೈಡ್ಗೆ ಇಕ್ಕೋಣ. ನೋಡಿ, ಈ ಹಾರ್ಟ್ ಮಾತ್ರ ಕುಕ್ಕರ್ಗೆ ಹಾಕೋಣ. ಇವು ಚೆನ್ನಾಗಿ ಬೇಯಬೇಕು, ಇಲ್ಲದ್ರೆ ಚೆನ್ನಾಗಿರಲ್ಲ. ನೋಡಿ, ರುಬ್ಕೊಂಡಿರುವಂಥ ಮಿಶ್ರಣವನ್ನು ಇದಕ್ಕೆ ಹಾಕೋಣ. ನೀರು ಸ್ವಲ್ಪ ಜಾಸ್ತಿ ಹಾಕಬಾರ್ದು, ಕಮ್ಮಿನೇ ಹಾಕಬೇಕು, ಎಲ್ಲ ಉಪ್ಪು ಹೋಗ್ಬಿಡ್ತದೆ ಅದಕ್ಕೆ. ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕೋಣ. ಇದು ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿ ಸ್ಟವ್ ಆನ್ ಮಾಡಿ ಸ್ಟವ್ ಮೇಲೆ ಇಡೋಣ. ಇದು ಒಂದು 4 ವಿಸಿಲ್ ಬರಲಿ ಸಾಕು. ಇದು ಮಸಾಲೆ ಎಲ್ಲ ಒಂದು ಕುದಿ ಬರಲಿ, ಆ ಮಸಾಲೆ ಹಸಿ ಸ್ಮೆಲ್ಲೆಲ್ಲ ಹೋಗಬೇಕು. ನಂತರ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡೋಣ. ನೋಡಿ, ಸ್ವಲ್ಪ ಕುದೀತಾ ಇದೆ. ಇವಾಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 4 ವಿಸಿಲ್ ಹಾಕ್ಸ್ಕೊಳ್ಳೋಣ. ಸ್ಟವ್ ಸ್ವಲ್ಪ ಲೋ ಫ್ಲೇಮ್ ಮಾಡೋಣ, ಯಾಕಂದರೆ ಮಸಾಲೆ ಎಲ್ಲ ಉಕ್ಕೋಗ್ಬಿಡ್ತದೆ. ನೋಡಿ, 4 ವಿಸಿಲ್ ಬಂದೈತೆ. ಇವಾಗ ಬೆಂದೈತಾ ಇಲ್ಲ ಅಂತ ಒಂದ್ಸಲಿ ಟೆಸ್ಟ್ ಮಾಡೋಣ. ಸಾಕು, ಬೆಂದೈತೆ. ನೋಡಿ, ನಾನಿವಾಗ ಸಾಂಬಾರು ಒಗ್ಗರಣೆಗೆ ನೋಡಿ, ಇಲ್ಲಿ ದೊಡ್ಡವು 2 ಈರುಳ್ಳಿನ ಸಣ್ಣ ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತು 1 ಆಲೂಗಡ್ಡೆ ಮತ್ತು ಅರ್ಧ ಗಡ್ಡೆ ಬೆಳ್ಳುಳ್ಳಿಯನ್ನು ಸುಲ್ಕೊಂಡು ಇಟ್ಕೊಂಡಿದ್ದೀನಿ, ಮತ್ತು ಚಿಕ್ಕ ಮೀಡಿಯಮ್ ಸೈಜ್ 2 ಟೊಮಾಟೊ, ಪುದೀನ ಒಂದು 4-5 ರೆಮ್ಮೆ, ಮತ್ತು ಹಸಿಮೆಣಸಿನ್ಕಾಯಿ ಒಂದು 4-5, ನಂತರ ಕೊತ್ತಂಬರಿ ಸೊಪ್ಪು ಕಟ್ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ಮೊದಲು ಸ್ಟವನ್ನು ಹಚ್ಚೋಣ. ನಂತರ ಒಂದು ಬಾಣಲೆಯನ್ನು ಇಡೋಣ.
ಈಗ ಒಂದು 3 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕೋಣ. ನೋಡಿ, ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕೋಣ. ಸಾಸಿವೆ ಚಿಟಪಟ ಅಂದ್ಮೇಲೆ ನಂತರ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕೋಣ. ಈರುಳ್ಳಿ ಮತ್ತು ಆಲೂಗಡ್ಡೆ ಎರಡು ಹಾಕೋಣ. ಇವೆಲ್ಲ ಒಂದ್ಸಲಿ ಮಿಕ್ಸ್ ಮಾಡೋಣ. ಆವಾಗೆ ಸಾರು ಸ್ವಲ್ಪ ಉಪ್ಪು ಹಾಕಿದ್ರೆ ಇವಾಗ ಈರುಳ್ಳಿ ಬೇಯೋದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ನಂತರ ಅರ್ಧ ಗಡ್ಡೆ ಬೆಳ್ಳುಳ್ಳಿಯನ್ನು ಹಾಕೋಣ. ಒಗ್ಗರಣೆಗೆ ಚೆನ್ನಾಗಿ ಬೇಯಲಿ, ಬಾಯಿ ಸಿಕ್ಕಾಗ ಟೇಸ್ಟ್ ಆಗುತ್ತವೆ. ಈರುಳ್ಳಿ ಸ್ವಲ್ಪ ಕೆಂಪಗೆ ಬೇಯಲಿ. ನೋಡಿ, ಸಾಕು ಈರುಳ್ಳಿ ಬೆಂದಿರೋದು. ಇವಾಗ ಕಟ್ ಮಾಡ್ಕೊಂಡಿರೋ ಟೊಮೊಟೊ, ಪುದೀನ ಮತ್ತು ಹಸಿಮೆಣಸಿನ್ಕಾಯಿ ಹಾಕೋಣ. ಟೊಮೊಟೊ ಸ್ವಲ್ಪ ಸಾಫ್ಟಾಗಿ ಬೇಯಲಿ. ಈ ಆಲೂಗಡ್ಡೆ ಹಾಕೋದ್ರಿಂದ ಇದ್ರಾಗ ಅಂದರೆ ಲಿವರಾಗ ಸ್ವಲ್ಪ ಎಣ್ಣೆ ಥರ ಬರ್ತದಲ್ಲ, ಆ ಎಣ್ಣೆ ಎಲ್ಲ ಅಷ್ಟೊಂದು ಕಾಣಿಸಲ್ಲ, ಎಣ್ಣೆ ಎಲ್ಲ ಹೀರ್ಕೊಂಡಿರ್ತದೆ. ನೀವು ಬೇಡ ಅಂದರೆ ಸ್ಕಿಪ್ ಮಾಡ್ಬೋದು. ನೋಡಿ, ಸಾಕು. ಇವಾಗ ಲಿವರನ್ನು ಹಾಕೋಣ. ಇದನ್ನು ಜಾಸ್ತಿ ಕಲಿಸೋದು ಬೇಡ, ಸುಮ್ಮನೆ ಕಲಿಸೋಣ, ಯಾಕಂದರೆ ಎಲ್ಲ ಕಟ್ಟಾಗಿ ಹೋಗ್ಬಿಡ್ತದೆ. ಇದು ಸ್ವಲ್ಪ ಗಟ್ಟಿ ಬಂದಮೇಲೆ ಮತ್ತೆ ಅದು ಹಾರ್ಟ್ ಬೇಯಿಸ್ಕೊಂಡಿದ್ರಲ್ಲ, ಚಿಕನ್ ಹಾರ್ಟ್, ಆ ಸಾಂಬಾರನ್ನು ಇದ್ರಾಗ ಹಾಕೋಣ. ನೋಡಿ, ಚೆನ್ನಾಗಿ ಕುದೀತಾ ಇದೆ. ಇವಾಗ ಬೇಯಿಸ್ಕೊಂಡಿರೋ ಸಾಂಬಾರನ್ನು ಹಾಕೋಣ. ನೋಡಿ, ಕುಕ್ಕರನ್ನು ತೊಳ್ಕೊಂಡು ಆ ನೀರನ್ನು ಸ್ವಲ್ಪ ಹಾಕೋಣ. ಇವಾಗ ಎಲ್ಲ ಒಂದ್ಸಲಿ ಮಿಕ್ಸ್ ಮಾಡೋಣ. ನೋಡಿ, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ಇದರಲ್ಲಿ ಆಲೂಗಡ್ಡೆಗಳವಲ್ಲ, ಆಲೂಗಡ್ಡೆ ಬೆಂದಿದ ತಕ್ಷಣ ಈ ಲಿವರು ಬೆಂದಿರ್ತದೆ. ಆವಾಗ ನಾವು ಸ್ಟವನ್ನು ಆಫ್ ಮಾಡ್ಕೋಬೋದು. ಮತ್ತು ನಿಮಗೆ ನೀರು ಬೇಕಾದರೆ ನೀರು ಥರ ಸಾಂಬಾರು ಮಾಡ್ಕೋಬೋದು, ಗೊಜ್ಜಿಗೆ ಬೇಕು ಅಂದರೆ ಗೊಜ್ಜು ಥರ ಮಾಡ್ಕೋಬೋದು, ಫ್ರೈ ಥರ ಬೇಕು ಅಂದರೆ ಫ್ರೈ ಮಾಡ್ಕೊಂಡು ತಿನ್ಬೋದು. ಇವಾಗ ಒಂದು 10 ಮಿನಿಟ್ಸ್ ಬೇಯಲಿ. ಒಂದು ಪ್ಲೇಟನ್ನು ಮುಚ್ಚಿಕೋಣ. ನೋಡಿ, ಸಾಂಬಾರು ಚೆನ್ನಾಗಿ ಕುದೀತಾ ಇದೆ. ನೋಡಿ, ಆಲೂಗಡ್ಡೆಗಳು ಸಾಫ್ಟಾಗಿ ಬೆಂದವೆ. ಈಗ ಕೊತ್ತಂಬರಿ ಸೊಪ್ಪು ಹಾಕೋಣ. ಇದೆಲ್ಲ ಇನ್ನು ಒಂದು ಕುದಿ ಬರಲಿ. ಓಕೆ, ಈ ಸಾಂಬಾರು ಇವಾಗ ತಿನ್ನಲು ರೆಡಿ. ಎಲ್ಲ ಕ್ಲೀನಾಗಿ ಬೆಂದೈತೆ. ಆರಾಮಾಗಿ ಇದನ್ನು ತಿನ್ಬೋದು.
ಇದು ಮುದ್ದೆಗಂತೂ ಸೂಪರ್ ಆಗಿರ್ತದೆ. ಚಿಕನ್ನು ಮಟನ್ನಾಗ ಮೂಳೆಗಳು ಎಲ್ಲ ವೇಸ್ಟ್ ಆಗ್ತವೆ, ಆದರೆ ಇದ್ರಾಗ ಒಂಚೂರು ವೇಸ್ಟ್ ಆಗಲ್ಲ. ಆರಾಮಾಗಿ ಕ್ಲೀನಾಗಿ ತಿಂದ್ಬಿಡ್ಬೋದು, ಅಷ್ಟೇ ಟೇಸ್ಟಿಯಾಗೂ ಇರ್ತದೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.